ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೈಮು 9:05 ಆಗ್ತಾ ಬರ್ತಾ ಇದೆ. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬನ್ನಿ, ಇವತ್ತಿನ ನನ್ನ ಡೇ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ತರಕಾರಿ ತರೋಣ ಅಂತ ಹೋಗಿದೆ ಅಂಗಡಿಗೆ. ತರಕಾರಿ ಸಿಗಲಿಲ್ಲ. ಪಲಾವ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಅದಕ್ಕೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವು ಐಟಮ್ಸ್ ಇರಲಿಲ್ಲ. ಸೊ ತೊಗೊಂಡು ಅದನ್ನು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ, ಮಸಾಲೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಏನು ಎತ್ತ ಅಂತ ಹೇಳಿ ತೋರಿಸ್ತೀನಿ. ಸೂಜು ಎಲ್ಲಿ ಹೋಗೋಣ? ಒಳಗಡೆ ನಡಿ ನಡಿ, ಒಳಗಡೆ ಬಾರೇ. ಎಲ್ಲ ತಿಂಡಿ ಅಲ್ಲಮ್ಮ ಇದು. ಇಲ್ಲಿ ನೋಡಿಲಿ, ಇಲ್ಲಿ ಬಾ ಅಮ್ಮ. ಸರ್ಕಸ್ಸು ಸರ್ಕಸ್ಸು. ಇವಾಗ ಅಂಗಡಿಗೆ ಹೋಗಿದ್ನಲ್ಲ, ಸೊ ಅದಕ್ಕೆ ಹಂಗೆ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ನಿಂಬೆಹಣ್ಣು ಇಷ್ಟೇ ತೊಗೊಂಬಂದಿದ್ದು. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಇತ್ತು. ಸೊ ಕೆಲವು ತರಕಾರಿ ಎಲ್ಲ ಸಂಜೆ ಹಿಂಗೆ ತೊಗೊಂಬರೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ಟೈಮ್ ಆದರೆ ಹೋಗಬೇಕು. ಸೊ ಇದಿಷ್ಟು ಐಟಮ್ಸ್ ತೊಗೊಂಬಂದಿದ್ದೀನಿ. ನಾನು ಚಿತ್ರಾನ್ನಾಗಿ ರೆಡಿ ಮಾಡ್ಕೊತೀನಿ. ಬನ್ನಿ ಯಾವ ರೀತಿ ರೆಡಿ ಮಾಡ್ಕೊತೀನಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ಮಸಾಲೆ ಚಿತ್ರಾನ್ನ ರೆಡಿ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು, ಇಲ್ಲಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪೌಡರು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ರುಬ್ಕೊಳಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕಾಯಿ, ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ. ಫಸ್ಟ್ ಇದನ್ನು ರುಬ್ಕೋಬೇಕು. ಇದಿಷ್ಟು ಐಟಮ್ಸು ಮಸಾಲೆ ಚಿತ್ರಾನ್ನಕ್ಕೆ ಬೇಕಾಗಿರೋದು. ಇವಾಗ ಫಸ್ಟು ರುಬ್ಬೋದಕ್ಕೆ ಹಾಕ್ಕೊಂಬಿಡ್ತೀನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಇದೆಲ್ಲ ತರಿಯಾಗಿ ರುಬ್ಕೋಬೇಕು. ನೀರು ಹಾಕ್ಕೊಂಡ್ರೆ ಹಂಗೆ ಡ್ರೈ ಪೇಸ್ಟ್ ಥರ ಮಾಡ್ಕೊಬೇಕು. ಇವಾಗ ನೋಡಿ, ಇದು ರುಬ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೋಬೇಕು. ನೀರು ಹಾಕ್ಕೊಂಡಿಲ್ಲ, ಹಂಗೇ ಪೇಸ್ಟ್ ಮಾಡ್ಕೊಂಡಿರೋದು. ಇವಾಗ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಇದಕ್ಕೆ ಆಲ್ರೆಡಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಕರಿಬೇವು. ಹಸಿಮೆಣ್ಸಿನ್ಕಾಯಿ ನಾವು ರುಬ್ಬಕ್ಕೂ ಹಾಕ್ಕೊಂಡಿರ್ತೀವಲ್ಲ, ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದು ಕೂಡ ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡದು, ಒಂದು ಚಿಕ್ಕ ಈರುಳ್ಳಿ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು ಈರುಳ್ಳಿ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಇದು ಚೆನ್ನಾಗಿ ಬಾಡಿಸ್ಕೊತೀನಿ. ಇವಾಗ ಇದಕ್ಕೆ ರುಬ್ಬಿರೋದು ಪೇಸ್ಟ್ ಹಾಕ್ಕೋಬೇಕು. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕಾದ್ಮೇಲೆ ನಿಂಬೆಹಣ್ಣು ರಸ ಮತ್ತು ಕೊತ್ತಂಬರಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಎಲ್ಲ ಬಾಡಿಸ್ಕೊಂಡಿದ್ದೀನಿ. ಇವಾಗ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಳಿ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕೋಬೋದು. ನಾನು ಇಲ್ಲೊಂದು 2 ನಿಂಬೆಹಣ್ಣು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಉಪ್ಪು ಕಮ್ಮಿ ಆದರೆ ಬೇಕಾದ್ರೆ ನಾವು ಹಾಕೋಬೋದಲ್ವ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು. ಸೊ ಗೊಜ್ಜು ರೆಡಿ ಆಗಿದೆ.
ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ, ಅದು ಆರಬೇಕು. ಲೇಟ್ ಆಯಿತು ಇವತ್ತು ತಿಂಡಿ. 10:45 ಆಗಿರಬೇಕು ಆಲ್ರೆಡಿ. 10:30 10:45. ಅನ್ನ ಆರಿದ ತಕ್ಷಣ ಚಿತ್ರಾನ್ನಕ್ಕೆ ಕಲಿಸ್ಕೋಬೇಕು ಇವಾಗ. ನೋಡಿ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ಟೇಸ್ಟು ಕೂಡ ಸಕ್ಕತ್ತಾಗಿದೆ. ಸೊ ಇವಾಗ ತಿಂಡಿ ತಿಂದ್ಬಿಟ್ಟು ಮಾಮೂಲಿ ಆಫೀಸ್ ವರ್ಕ್ ಇದೆ ಮುಗಿಸ್ಕೊತೀನಿ. ಸೊ ಇವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದು 11:15 ಆಗೋಗಿದೆ. ಇವತ್ತು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಟಿಫನ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಜಾಗ ಇತ್ತಲ್ಲ ನಾನು ತೋರಿಸಿದ್ನಲ್ಲ, ನಾವು ಗಿಡಗಳೆಲ್ಲ ಹಾಕ್ಕೊಂಡಿದ್ದು, ಅಲ್ಲೇ ಸ್ವಲ್ಪ ಅವರೆಕಾಯಿ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ ನಮ್ಮ ಅತ್ತೆ. ಸೊ ಕ್ಲೀನೆಲ್ಲ ಮಾಡಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಕ್ವಿಕ್ಕಾಗಿ ಟಿಫನ್ ಮಾಡ್ಕೊತೀನಿ. ಬನ್ನಿ ಮುಂದೆ ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ವಿಡಿಯೋನಲ್ಲಿ. ಇವಾಗ ಇಲ್ಲಿ ಅವರೆಕಾಯಿ ಇದಾಕಕ್ಕಲ್ಲ, ಅವರೆಕಾಳು ಹಾಕೋಕ್ಕೆ, ಅವರೆಕಾಳು ಹಾಕಕ್ಕಿಲ್ಲೆಲ್ಲ ಕ್ಲೀನ್ ಮಾಡ್ತಾವ್ರೆ ನೋಡಿ. ಅಲ್ಲಿಂದ ಇಲ್ಲಿ ತನಕ ಎಲ್ಲ ತೆಗಿತಾ ಇರೋದು ಮಣ್ಣು. ಫುಲ್ಲು ಹುಲ್ಲು ಬೆಳ್ಕೊಂಡಿತ್ತಲ್ಲ, ಈ ಥರ ಹುಲ್ಲೆಲ್ಲ ತೆಗೆದ್ಬಿಟ್ಟು ಈ ಥರ ಮಣ್ಣೆಲ್ಲ ಮಟ್ಟ ಮಾಡ್ತಾ ಇರೋದು. ಆಮೇಲೆ ಅವರೆಕಾಯಿ ಹಾಕೋದು. ತೋರಿಸ್ತೀನಿ ಹೆಂಗೆ ರೆಡಿ ಮಾಡ್ತೀವಿ ಅಂತ. ಏಯ್ ಬರೀ ನಮ್ಮ ಜೂಜು ಜೊತೆ ಆಟಾಡಿ ಬಂತೆ. ಬಾರೆ ಇಲ್ಲಿ. ಯೋಯ್ ಕೆಂದಿ ಬಾರೆ ಇಲ್ಲಿ. ಈ ಥರ ದಿಂಡು ಮಾಡ್ಕೊಂಡವ್ರೆ ಅವರೇ ಕಾಳಾಕಕ್ಕೆ. ಆ ಕಡೆಯಿಂದ ನೋಡಿ ಇಷ್ಟು ಉದ್ದ ಅವರೆಕಾಳು ಎಲ್ಲ ಬೇರೆ ಏನಾರು ಹಾಕೋದು, ಯಾವ್ದು ಬರ್ತದೋ ಅದು ತಗೊಳೋದು. ಆ ಕಡೆ ಎಲ್ಲ ಸ್ವಲ್ಪ ಸಿಮೆಂಟು, ಈ ಕಡೆ ಮಣ್ಣು ಚೆನ್ನಾಗೈತೆ. ನೋಡೋದು ಯಾವ ಕಡೆ ಬರ್ತದೋ ಆ ಕಡೆ ಚೆನ್ನಾಗಿ ತಗೊಳೋದು. ನೋಡಿ ಇದು ಕ್ಲೀನೆಲ್ಲ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇಷ್ಟು ಕ್ಲೀನಾಗಿದೆ. ನೋಡಬೇಕು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸಸಿ ಏನಾದ್ರು ಬಂದರೆ ಇಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಈ ಕಡೆಯಲ್ಲಿ ಇದು ನೋಡಿ, ನಾವು ಚೆಂಡು ಹೂವು ಹಾಕಿದ್ವಲ್ಲ, ಅದರಲ್ಲಿ ಇವತ್ತಿಷ್ಟು ಹೂವು ಸಿಕ್ಕಿದೆ. ಸೊ ಪೂಜೆಗೆ ಏನಾದ್ರು ಆಗುತ್ತೆ ಅಂತ ಅಂದ್ಬಿಟ್ಟು ಕಿತ್ಕೊಂಡ್ಬಂದಿದ್ದೀವಿ. ಇನ್ನೂ ಸುಮಾರಿದೆ ಹೂವು. ಸೊ ಸದ್ಯಕ್ಕೆ ಯಾವುದಾದ್ರು ಸ್ವಲ್ಪ ದಪ್ಪ ಆಗಿದೆಯಲ್ಲ ಹೂವು, ಅದನ್ನು ತೊಗೊಂಬಂದಿದ್ದೀವಿ ನೋಡಿ. ಇಷ್ಟು ಹೂವು ಸಿಕ್ಕಿದೆ. ಸೊ ಸಾಕಲ್ವ, ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಸಿಗುತ್ತೆ. ಇನ್ನೊಂದು ತಿಂಗಳು ಇರುತ್ತೆ ಅಂದ್ಕೊತೀನಿ. ಆ ಗಿಡ ಆಲ್ರೆಡಿ ಎಲ್ಲ ಒಣಗ್ತಾ ಇದೆ ನೋಡಿ. ಏನೋ ಒಂಥರ ಖುಷಿ, ನಾವೇ ಬೆಳೆದಿರೋದು ಅಂತ. ಇವಾಗ ಮಧ್ಯಾಹ್ನ ಊಟಕ್ಕೆ ಇದು ಏನಪ್ಪ, ಕುಂಬಳಕಾಯಿ ಸಸಿ ಐತಲ್ಲ, ಕುಂಬಳಕಾಯಿ ಸೊಪ್ಪಿಂದ ಉಪ್ಸಾರು ಮಾಡ್ತಾವ್ರೆ. ಇದು ರೆಸಿಪಿ ತೋರಿಸ್ತೀನಿ ಇವಾಗ ಹೆಂಗೆ ಮಾಡ್ತಾರೆ ಏನು ಅಂತ. ಕುಂಬಳಕಾಯಿದು ಎಳೆ ಸೊಪ್ಪು ಈ ಥರ ಕಿತ್ಕೊಂಡು ಇದ್ರ ಜೊತೆ ಬೇಳೆನ ತೊಗರಿ ಬೇಳೆ ಹಾಕ್ಬಿಟ್ಟು, ಹಸಿ ಕಾಳು ಹಾಕ್ತಾರೆ ಇಲ್ಲ, ಇವಾಗ ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾವ್ರೆ. ಇವಾಗ ಸೊಪ್ಪು ಜೊತೆ ತೊಗರಿ ಬೇಳೆ ಮತ್ತು ಹೆಸ್ರು ಕಾಳು ಹಾಕ್ಕೊಂಡಿರೋದು. ಹಸಿ ಕಾಳಿದ್ರೆ ಹಸಿ ಕಾಳು ಹಾಕೋಬೋದು. ಹಸಿ ಕಾಳು ಅದೇ ಅವರೆಕಾಳು ತೊಗರಿ ಕಾಳು ಆ ಥರ ಅದಾರು ಹಾಕೋಬೋದು. ಇವಾಗ ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡ್ಕೊತಾವ್ರೆ. ಇವಾಗ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು.
ಇಲ್ಲ ಹಂಗೆ ಹಾಕಿದ್ರೆ ಎಲ್ಲ ತೆಪ್ಪೆ ಥರ ಆಗುತ್ತೆ. ಕಟ್ ಮಾಡಿ ಹಾಕಬೇಕು. ಇದು ಹಂಗೆ ಇದ್ರ ಜೊತೆ ಪಲ್ಯ ಮಾಡೋದಲ್ಲ ಅದು. ಈರುಳ್ಳಿ ಹಾಕಿ ಪಲ್ಯ ಮಾಡಬೇಕು. ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಪಲ್ಯ ಮಾಡೋದು. ನಿಂದೊಂದು ಡೈಲಿ ಆಯ್ತಲ್ಲ ಸೂಜು. ಸೊಪ್ಪದು ಸೊಪ್ಪೆಲ್ಲಿ ತಿನ್ನಕ್ಕಾಗುತ್ತೆ ನೀನು? ಅದು ತಿನ್ನಕ್ಕಾಗಲ್ಲ ಸೊಪ್ಪ. ಇವಾಗ ಇದಕ್ಕೆ ಸೊಪ್ಪನ್ನು ಹಾಕೈತೆ. ಇದೆಷ್ಟು ಕೂಗಿಸ್ಕೊಳೋದು? ಒಂದೆರಡು ಮೂರು ಕೂಗಬೇಕು. ಇದಕ್ಕೊಂಚೂರು ಉಪ್ಪು ಹಾಕ್ತಾರೆ ಇವಾಗ. ಇದಕ್ಕೊಂಚೂರು ಉಪ್ಪು ಹಾಕ್ಬಿಟ್ಟು ಒಂದೆರಡು ಮೂರು ಕೂಗಿಸ್ಕೊಳೋದು. ಇವಾಗ ಇದು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರೋದು. ಇದ್ರ ಜೊತೆ ಇದಕ್ಕೆ ಜಾರ್ಗೆ ಕಾಯಿ ಹಾಕ್ಕೊಂಡೈತೆ. ಕಾಯಿ ಹುಣಸೆಹಣ್ಣು, ಕಾಯಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿರೋದು. ಇವಾಗ ಇದಕ್ಕೊಂಚೂರು ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಯಿ, ಬೆಳ್ಳುಳ್ಳಿ, ಕಾಳು ಮೆಣಸು ಒಂಚೂರು, ಒಂದು 20 ಕಾಳು ಮೆಣಸು, ಒಂದು ಸ್ಪೂನ್ ಜೀರಿಗೆ, ಇದಕ್ಕೆ ಇದ್ರ ಜೊತೆ ಹಂಗೆ ಮೆಣಸಿನ್ಕಾಯಿ ಹಾಕೋದು. ಒಣಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಹಾಕೊಂಡಿರೋದು. ಗರ್ಗರಿಯಾಗಿ ಹುರ್ಕೊಂಡು ಹಾಕೋದು. ಇದಕ್ಕೆ ಇವಾಗ ಒಂದು ಟೊಮೆಟೊ ಫಸ್ಟ್ ಇದೊಂದು ಹಾಕ್ಬಿಡ್ರಿ ಅದಷ್ಟೇ. ಇವಾಗ ಇಲ್ಲಿ ಬೇಯಿಸಿರೋದು ಸೊಪ್ಪು ಮತ್ತು ಕಾಳು ಒಂದು ಸ್ವಲ್ಪ ಜಾರ್ಗೆ ಹಾಕೋಬೇಕು. ಇವಾಗ ಇದಕ್ಕೆ ಬೇಳೆ ಒಂಚೂರು ಸೊಪ್ಪು ಮತ್ತು ಹೆಸರು ಕಾಳು ಇತ್ತಲ್ಲ ಅದನ್ನು ಹಾಕ್ಕೊಂಡಿರೋದು. ಇದೊಂದು ಸೌಟ್ ಹಾಕ್ಕೊಳ್ರಿ. ಒಂದು ಸೌಟ್ ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ರುಬ್ಬಿರೋದು ಪೇಸ್ಟು ಒಂದು ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಇದ್ರದ್ದು ನೀರು ಇರ್ತದಲ್ಲ, ಬೇಯಿಸಿರೋ ನೀರು, ಸೊಪ್ಪು ಕಾಳ್ದು ಅದನ್ನು ಹಾಕ್ಬಿಟ್ಟು ಮಳ್ಸೋದಷ್ಟೆ. ಉಪ್ಸಾರು ರೆಡಿ. ಇದೆಲ್ಲ ಇದೇ ನೀರು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಳ್ಸ್ಕೋಬೇಕು. ಇವಾಗ ಇದನ್ನು ಮಳ್ಳಿಸ್ಕೋಬೇಕು. ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು. ಇದು ಇವಾಗ ಸೊಪ್ಪು ಕಾಳು ಒಗ್ಗರಣೆಗೆ ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಮಾಮೂಲಿ. ಇವಾಗ ಇದಕ್ಕೊಂಚೂರು ಸಾಂಬಾರಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಕುದಿಸ್ಬೇಕು. ಇಲ್ಲಿ ಪಲ್ಯಕ್ಕೆ ಇದೊಂಚೂರು ಈರುಳ್ಳಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಬೇಯಿಸಿರೋ ಸೊಪ್ಪು ಮತ್ತು ಕಾಳು ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮತ್ತು ಉಪ್ಸಾರು. ಸೊ ಉಪ್ಸಾರು ರೆಡಿಯಾಗಿದೆ. ಮುದ್ದೆ, ಪಲ್ಯ ಮತ್ತು ಉಪ್ಸಾರು, ಕುಂಬಳಕಾಯಿ ಸೊಪ್ಪಿನ ಉಪ್ಸಾರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.